ಶಾಸಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗಿನ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿ ಮತ್ತು ಅಹಿಂದ್ ಸಮುದಾಯದ ನಾಯಕರು ಶಿವಾನಂದ ತಂಗಡಗಿ ಅವರನ್ನ ಮಂತ್ರಿ ಸ್ಥಾನದಿಂದ ಮುಂದುವರಿಸಿ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಹಾಗೂ ಕಲಬುರಗಿ ಜಿಲ್ಲೆಯ ಭೋವಿ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕಲಿರುವ 9 ವಿಧಾನ ಪರಿಷತ್ ಸ್ಥಾನದಲ್ಲಿ ಒಂದನ್ನ ನಾಮನಿರ್ದೇಶನ ಅಥವಾ ವಿಧಾನಸಭೆಯಿಂದ ಆಯ್ಕೆ ಮಾಡುವಾಗಲಿ ಒಂದು ಸ್ಥಾನವನ್ನು ಒದಗಿಸಿಕೊಡಬೇಕೆಂದು ಅಹಿಂದ್ ಚಳವಳಿಯ ಮುಖಂಡರಾದ ಮಲ್ಲಿಕಾರ್ಜುನ್ ನಿಲೋರ್ ಹಾಗೂ ತಿಪ್ಪಣ್ಣ ವಡೇರಾಜ್ ಜಂಟಿ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗಿನ ಸರ್ಕಾರ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ದಕ್ಕಲಿರುವ 9 ವಿಧಾನ ಪರಿಷತ್ ಸ್ಥಾನವನ್ನ ಒಂದನ್ನ ನಾಮನಿರ್ದೇಶನ ಮಾಡಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಬಂದರು ಧರ್ಮಸಂಘ ಆದ ನಂತರ ಈಗ ಕುಂಠಿತ ಆಗಿದೆ ಮತ್ತು ಈಗ ಆದಂಥ ಸರ್ಕಾರ, ಹೊಸ ಸರ್ಕಾರದಲ್ಲಿ ಈ ಭಾಗಕ್ಕೆ ಒಂದು ಉಪಮುಖ್ಯಮಂತ್ರಿ ಒಂದು ದಲಿತ ಸಮುದಾಯಕ್ಕೆ ಕೊಡ್ತಾರಂಥ ಒಂದು ಬೇಡಿಕೆ ಇರೋದ್ರಿಂದ ಇಡೀ ರಾಜ್ಯಾದ್ಯಂತ ಅದೇ ರೀತಿ ನಮ್ಮ ಭಾಗಕ್ಕೆ ಕೊಟ್ಟರೆ ಈ ಹಿಂದುಳಿದ ಪ್ರದೇಶಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತು ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳಾಗಿ ಮತ್ತು 3 ಬಾರಿ ಮಂತ್ರಿಗಳಾಗಿ ಸಾಕಷ್ಟು ಅನುಭವಗಳತಕ್ಕಂಥ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ದಲಿತ ಸಮುದಾಯಕ್ಕೆ ಯಾವಾಗಲೂ ಕಾಳಜಿಯಿಂದ ಪ್ರಾದೇಶಿಕವಾಗಿ ಏನು ಲಾಭ ಬೇಕಾಗಿತ್ತು ಎಲ್ಲ ಸರ್ಕಾರದ ಜೊತೆಗೆ ಹೋರಾಟ ಮಾಡಿ ಈ ಭಾಗಕ್ಕೆ ಬಹಳಷ್ಟು ಅಭಿವೃದ್ಧಿ ಮಾಡಲಿ ಸಫಲರಾಗಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗ ಮುಂದುವರಿಸಬೇಕಾದರೆ, ಅಭಿವೃದ್ಧಿ ಹೊಂದಬೇಕಾದ್ರೆ ಅಂಥ ಒಂದು ಯುವ ನಾಯಕರು ಮತ್ತು ಸಮಾಜದ ಒಂದು ಸಮಾನತೆಗಾಗಿ ಹೋರಾಡ್ತಕ್ಕಂಥ ನಾಯಕರಿಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿಯ ಸ್ಥಾನವನ್ನು ಒದಗಿಸಿಕೊಡ್ಬೇಕಂತೇಳಿ ಈ ಸರ್ಕಾರಕ್ಕೆ ನಾವು ಮನವರಿಕೆ ಮಾಡ್ಕೊಳ್ತೀವಿ ತಮ್ಮ ಮುಖಾಂತರ. ಮತ್ತು ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ 3 ಬಾರಿ ಮಂತ್ರಿಗಳಾಗಿ ಅಹಿಂದ ಸಮಾಜದ ನಾಯಕರಾದಂಥ ಮತ್ತು ಸಿದ್ದರಾಮಯ್ಯವರ ನೆಚ್ಚಿನ ಶಿಷ್ಯರಾದಂಥ ಶಿವರಾಜ್ ತಂಗಡಗಿ ಅವರಿಗೆ ಮತ್ತು ಈಗಾಗಲೇ ಅವರು ಜಿಲ್ಲಾ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. 3 ಬಾರಿ ಮಂತ್ರಿಗಳಾಗಿದ್ದಾರೆ. ಸಾಕಷ್ಟು ಅನುಭವ ಇದ್ದಾರೆ. ಮಾತಾಡ್ತಕ್ಕಂಥ ಶೈಲಿ ಇದೆ. ಎಲ್ಲ ಅರ್ಹತೆಗಳು ಕೂಡ ಅವರಿಗಿರೋದ್ರಿಂದ ಒಂದು ದಲಿತರು ಇನ್ನೊಂದು ಸಲ ಒಂದು ರಾಜ್ಯಾಧ್ಯಕ್ಷರು KPCCದು ಆಗುವಂಥ ಅವಕಾಶಗಳಿದ್ರೆ ಈ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಮತ್ತು ಅಧ್ಯಕ್ಷರ ಸ್ಥಾನ ಕೊಡಬೇಕು. ಇಲ್ಲಿವರೆಗೆ ಭಾಗದಲ್ಲಿ ಯಾರು ಅಧ್ಯಕ್ಷರಾಗಿಲ್ಲ ಖರ್ಗೆ ಸಾಹೇಬರಾದ ನಂತರ. ಹಾಗಾಗಿ ಅದು ಎರಡನೇದಾಗಿ ನಾವು ಅವರು ಕೂಡ ಒಂದು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಳ್ತೀವಿ. ಇದಾದ ನಂತರ 35-40 ವರ್ಷಗಳ ಕಾಲ ನಮ್ಮ ಭೋವಿ ಸಮುದಾಯಕ್ಕೆ ಪ್ರತಿಯೊಂದು ಚುನಾವಣೆಯಲ್ಲಿ ಸಾಕಷ್ಟು ಬೆಂಬಲಿಸುತ್ತಾ ಈ ಭೋವಿ ಒಡ್ಡರ ಸಮುದಾಯ ಕಾಂಗ್ರೆಸ್ಗೆ ಬೆಂಬಲಿಸುತ್ತಾ ಮತ್ತು ಗೆಲುವು ಬರಬೇಕಾದರೆ ಈ ಸಮುದಾಯದ ಬಹಳಷ್ಟು ಒಂದು ಋಣ ಈ ಪಕ್ಷಕ್ಕಿದೆ. ಕಾಂಗ್ರೆಸ್ ಪಕ್ಷದವರು ಸುಮಾರು ಸಲ ತಮ್ಮೆದುರುಗಡೆ ಕೂಡ ಹೇಳ್ಕೊಂಡಿದ್ದೀವಿ, ಯಾವುದೇ ರೀತಿಯಿಂದ ಕನಿಕರ ಬಂದಿಲ್ಲ. ಆದರೆ ಈ ಕನಿಕರ ವಹಿಸಿ ಕರುಣಾಮಯಿ ಆದಂಥ DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಅಧೀನದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತಿನ ಒಂದು 9 ಸ್ಥಾನಗಳಲ್ಲಿ ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಒಳ್ಳೆಯ ಅವಕಾಶ ಅದ. ನಾವು ಭೋವಿ ಒಡ್ಡರ ಸಮಾಜದವ್ರು ತಮ್ಗೆ ಚಿರಋಣಿ ಆಗಿರ್ತೀವಿ. ಈ ಒಂದು ಅವಕಾಶ ಕಲ್ಪಿಸಿಕೊಟ್ರೆ ಈ ಒಂದು ಸಮುದಾಯ ನಿರಂತರವಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಮತ್ತು ಮುಂದೆ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ತಾವು ಈ ಒಂದು ಪರಿಗಣಿಸಬೇಕು ಈ ಸಮುದಾಯಕ್ಕೆ ಅಂತೇಳಿ ರಾಷ್ಟ್ರ ನಾಯಕರಲ್ಲಿ, ರಾಜ್ಯ ನಾಯಕರಲ್ಲಿ, ಸಿದ್ದರಾಮಯ್ಯವ್ರನ್ನಲ್ಲಿ, DK ಶಿವಕುಮಾರರಲ್ಲಿ, ಎಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಮತ್ತು ಈಗ ಹಾಲಿ ಇದ್ದಂಥ ಎಲ್ಲ ಮಂತ್ರಿಮಂಡಲ ಕೂಡ ನಾವು ಇವಾಗ ಮನೆಯನ್ನು ಮಾಡ್ಕೊಳ್ತೇವೆ. ಅದೇ ರೀತಿ ನಮ್ಮ ಗುಲ್ಬರ್ಗ ಜಿಲ್ಲೆಗೆ 7 ಸ್ಥಾನಗಳು ಚುನಾಯಿತರಾಗಿದ್ದರು ಪ್ರತಿನಿಧಿಗಳು. ಕೇವಲ 2 ಮಾತ್ರ BJP ಸರ್ಕಾರದ ಆಗಬೇಕಂತ ಅವರು ಇದರಲ್ಲಿ 2 ಮಾತ್ರ ಆಗಿದ್ದರು. ಅದಕ್ಕೆ 7 ಸ್ಥಾನಗಳನ್ನು ಕೊಟ್ಟಂಥ ಈ ಭಾಗದ ಜನರಿಗೆ ಇನ್ನೊಂದು ಮಂತ್ರಿ ಸ್ಥಾನದ ಅವಶ್ಯಕತೆ ಇದೆ. ಆ ಒಂದು ಅವಕಾಶಗಳು ಸಿಕ್ಕರೆ ಅಲ್ಪಸಂಖ್ಯಾತರು ಬಂದರೆ ಅಜಯ್ ಸಿಂಗ್ ಮಾಡಲಿ, ಖನಿಜ್ ಫಾತಿಮಾ ಅವ್ರಿಗೆ ಮಾಡಬೇಕು. ಒಂದು ವೇಳೆ ನೀವು ಹಿಂದುಳಿದ ಮತ್ತು ದಲಿತರು ಮಾಡ್ತೀರಪ್ಪ ಅಂತಂದ್ರೆ ಒಂದು ಅವಕಾಶ ಇನ್ನೊಬ್ರಿಗೆ ಕೊಡಬೇಕು. ಅದೇ ರೀತಿ ಒಂದು ಸಾಮಾನ್ಯ ವರ್ಗ ಕೊಡ್ತೀವಿ. ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡಿ ಒಂದು ಸಾಮಾನ್ಯ ವರ್ಗಕ್ಕೆ ನೀವು ಇನ್ನೊಂದು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತಂದ್ರೆ ಅದಕ್ಕೆ 2 ನಮ್ಮಲ್ಲಿ ಮುಸ್ತದಿಗಳಿದ್ದಾರೆ. ಅಲ್ಲಂ ಪ್ರಭು ಪಾಟೀಲ್ರು ಮತ್ತು BR ಪಾಟೀಲ್ರು. ಅವರಿಗೆ ಯಾವತ್ತು ಎಲ್ಲ ತಾಲೂಕುಗಳಲ್ಲಿ ಅವಕಾಶಗಳು ಸಿಕ್ಕಿದ್ದಾವೆ. ಮಂತ್ರಿಗಳನ್ನು ಕಂಡಿದ್ದಾರೆ, ಮುಖ್ಯಮಂತ್ರಿಗಳನ್ನು ಕಂಡಿದ್ದಾರೆ. ಆದರೆ ಹಿಂದುಳಿದ ಪ್ರದೇಶ ಅಥವಾ ಬಾರ್ಡರ್ ಮಹಾರಾಷ್ಟ್ರಕ್ಕೆ ಲಿಂಕ್ ಇಟ್ಟುಕೊಳ್ತಕ್ಕಂಥ ಒಂದು BR ಪಾಟೀಲ್ರಿಗೆ ಕೊಟ್ಟರು ಕೂಡ ಆ ಭಾಗಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದ. ಜಯಪ್ರಕಾಶ್ ನಾರಾಯಣರ ನೆಚ್ಚಿನ ಶಿಷ್ಯರಾಗಿ, ಸಮಾಜದ ಹರಿಕಾರಾಗಿ, ಅಭಿವೃದ್ಧಿ ಹರಿಕಾರಾಗಿ ಅವರಿಗೊಂದು ಅವಕಾಶ ಕೊಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ ಸರ್ಕಾರದಲ್ಲಿ. ಇದೇ ರೀತಿ ಮಲ್ಲಿಕಾರ್ಜುನ್ ನಿಲ್ಲೂರವರು 1-2 ಮಾತುಗಳನ್ನು ಆಡ್ತಾರೆ.
ಮಾಡಿದ್ರೆ ಉತ್ತಮ ಆಗ್ತದೆ ಅನ್ನೋದು ನಾವು ಹೈಕಮಾಂಡರಿಗೆ ಒಂದು ಮನವಿ ಇದೆ ಸರ್. ಯಾರಿಗೆ ಬೇಡ ಅಂತೇನಿಲ್ಲ, ಹೈಕಮಾಂಡರ್ ನಿರ್ಧಾರ, ನಮ್ಮದೇನು ಅಂತಿಮ ನಿರ್ಧಾರ ಇಲ್ಲ. ತಮ್ಮ ಮಾಧ್ಯಮದವರಿಗೆ ಮನವಿ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ನಾವು ಮಲ್ಲಿಕಾರ್ಜುನ್ ನೀಲೂರು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ SSLದು. ಈ ಕಲಬುರಗಿ ಜಿಲ್ಲಾ ಡಿವಿಷನ್ ಜಿಲ್ಲಾ ಆಗಿರೋದರಿಂದ ಮತ್ತು ವಿಶೇಷವಾಗಿ ಈ ಸುಮಾರು 1962ರಿಂದ ವ್ಯಾಪ್ತಿಯಾಗಿ ಮೊದಲನೇ ನಿಜಲಿಂಗಪ್ಪ ಸರ್ಕಾರ CM ಆಗಿ ಹಿಡ್ಕೊಂಡು ಇಲ್ಲಿವರೆಗೂ ದಲಿತರು CM ಆಗಿಲ್ಲ. ಇದೊಂದು ಅದೇ ನೋವು ಇನ್ನೂ ನಮಗೆ ಕಾಡ್ತಾ ಇದೆ. ಆದರೆ ಈ ಸಾರಿ ಸರಿಪಡಿಸ್ತದೆ ಅನ್ನೋದು ಒಂದು ಆಶಾ ಭಾವನೆ ಆಗಿತ್ತು. ಅದು ಮತ್ತು ಇನ್ನೂ ನಮಗೆ ಯಾವಾಗ ಆಗ್ತದೆ CM ದಲಿತ ಅನ್ನೋದು ಪದ ಇನ್ನೂ ನಮಗೂ ಈಗ 2ನೇ ತಲೆಮಾರ ನಾವು, ಈಗ 1ನೇ ತಲೆಮಾರ ಹೋಗ್ಬಿಡುತ್ತೆ, ಈಗ 2ನೇ ತಲೆಮಾರದವ್ರು ನಾವು. ಆದ್ರೂ ಇನ್ನೂ ಅದೇ ಕಾಡ್ತಾ ಇದೆ. ಆದರೆ ಈಗ ಈ ಭಾಗಕ್ಕೆ ಅದೂರ ಆಗಿಲ್ಲ ಅಂದ್ರೆ ಈ ದೊಡ್ಡ ಜಿಲ್ಲಾ ಇರೋದ್ರಿಂದ ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಈಗ ಉಪಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಆಗ್ತದ ಅನ್ನೋದೊಂದು ನಾವು ತಮ್ಮೆಲ್ಲರ ಮುಖಾಂತರ ನಾವು ಹೈಕಮಾಂಡಕ್ಕೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೆವು. ಅದೊಂದು ಆಶೆ ಅದ. ಈಗ ಮತ್ತು ಹೆಚ್ಚಿಂದು ಇನ್ನೊಂದು 2 ಉಸ್ತುವಾರಿ ಸಚಿವರು ಇರೋದ್ರಿಂದ ಇನ್ನೊಂದು ಸಚಿವರಿಗೆ ಕೊಡಬೇಕು ಅನ್ನೋದೊಂದು ನಮ್ಮದೊಂದು ಆಶೆ ಅದ ಕಲಬುರಗಿ ಜಿಲ್ಲೆಗೆ. ಹಾಗಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ. ನಮ್ಮಲ್ಲಿ ನಮಸ್ಕಾರ.